ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೊದಲಿಗೆ ಭೂಮಿ ಕೇಳ್ತಾ ಇರ್ತಾಳೆ, ನನ್ನ ಸೀರೆ ನಿಮ್ಮ ಮಂಚದ ಮೇಲೆ ಹೇಗೆ ಬಂತು ಅಂತ. ನಿನ್ನ ಸೀರೆ ನಾನ್ಯಾಕೆ ತೊಗೊಳ್ಳೋಣ ಅಂತೇಳಿ ಅಜಿತ್ ಹಳೇದನ್ನೆಲ್ಲ ನೆನಪಿಸ್ಕೊತಾ ಇರ್ತಾನೆ. ಭೂಮಿ ಮನೇಲಿ ಇಲ್ದಿದ್ದಾಗ ಅವಳು ಸೀರೆ ತೊಗೊಂಡು ಕಣ್ಣೀರಾಕೊಂಡು ಭೂಮಿನ ನೆನೆಸ್ಕೊತಾ ಇರ್ತಾನೆ. ಆದರೆ ಆ ವಿಷಯನ ಭೂಮಿಗೆ ಹೇಳಲ್ಲ. ಅದು ಬಿಡು, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀನು ಸಾಯ್ತೀನಿ ಅಂತ ನಿರ್ಧಾರ ಮಾಡಿದ್ದಲ್ಲ, ಅದನ್ನು ಲಕ್ಷ್ಮಕ್ಕಂಗೆ ಹೇಳಿದ್ದ? ಲಕ್ಷ್ಮಕ್ಕಂಗೆ ವಿಷಯ ಗೊತ್ತಿದ್ದ? ಸಾಹೇಬ್ರೆ, ಸುಮ್ಮನೆ ಮಾತು ಮರೆಸ್ಬೇಡಿ, ಮೊದಲು ಈ ಸೀರೆ ಇಲ್ಲೇ ಯಾಕೆ ಬಂತು ಅಂತ ಹೇಳಿ ಅಂತ ಭೂಮಿ ಕೇಳ್ತಾ ಇರ್ತಾಳೆ. ಅಯ್ಯೋ ಅದೆಲ್ಲ ಏನೂ ಇಲ್ಲ, ಬಿಟ್ಬಿಡು ಅಂತ ಅಜಿತ್ ಹೇಳಿದಾಗ, ಇವಾಗ ನಿಜ ಹೇಳ್ತಿರೋ ಇಲ್ವೋ ಅಂತ ಭೂಮಿ ಕೇಳ್ತಾಳೆ. ಏನು ನಿನ್ನ ಮಾತಿನ ಅರ್ಥ? ನೀನು ಇಲ್ಲದೆ ಇರುವಾಗ ನಾನು ನಿನ್ನ ಕಬೋರ್ಡಲ್ಲಿರೋ ಸೀರೆ ತೊಗೊಂಡ್ಬಿಟ್ಟು ನಿನ್ನನ್ನೇ ನೆನ್ಪು ಮಾಡ್ತಿದ್ದೆ ಅಂತ ಅನ್ಕೊತಾ ಇದೆಯಾ? ಆ ಥರ ಏನೂ ಇಲ್ಲ. ಲಕ್ಷ್ಮಕ್ಕ ಸೀರೆನ ತೊಳೆದ್ಬಿಟ್ಟು ತೊಗೊಂಬಂದು ಇಲ್ಲಿಟ್ಟಿದ್ದಾರೆ ಅಷ್ಟೇ ಅಂತ ಅಜಿತ್ ಹೇಳ್ತಾನೆ. ಇಲ್ಲ ಸಾಹೇಬ್ರೆ, ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನೇ ಈ ಸೀರೆನ ಒಗೆದು ಐರನ್ ಮಾಡಿ ನನ್ನ ಕಬೋರ್ಡಲ್ಲಿ ಇಟ್ಟೋಗಿದ್ದೆ. ನೀವೇ ನನ್ನನ್ನು ನೆನ್ಪು ಮಾಡಿಕೊಂಡು ಈ ಸೀರೆ ನೋಡಿಕೊಂಡು ಕೂತಿದ್ರಿ ಅಂತ ಅನಿಸುತ್ತೆ ನನಗೆ ಅಂತ ಭೂಮಿ ಹೇಳ್ತಾಳೆ. ಆಗ ಅಜಿತ್, ಲೂಸ್, ನನಗಿನ್ನೂ ಆ ಥರ ಎಲ್ಲ ತಲೆ ಕೆಟ್ಟಿಲ್ಲ ಅಂತ ಹೇಳ್ತಾನೆ. ಆ ಥರ ಕೆಟ್ಟಿಲ್ಲ ಅಂದರೂ ಒಂದು ರೇಂಜಿಗೆ ನಿಮ್ಮ ತಲೆ ಕೆಟ್ಟಿದೆ ಅಂತ ಭೂಮಿ ನಗ್ತಾ ಇರ್ತಾಳೆ. ತಗೊಂಬ ಇಲ್ಲ ಸೀರೆ ನಿನ್ನ ಕೈಯಿಂದ ಅಂತ ಅಜಿತ್ ಕಿತ್ಕೊಂಡು ನೇಣಾಕ್ತೀನಿ ತಡಿ ಅಂತ ಹೇಳ್ತಾ ಇರ್ತಾನೆ. ಹಳೆ ಕಾಲದಲ್ಲೆಲ್ಲ ವರದಕ್ಷಿಣೆ ಕೊಟ್ಟಿಲ್ಲ ಅಂದರೆ ಈ ಥರ ಫ್ಯಾನಿಗೆ ನೇಣಾಕ್ತಾ ಇದ್ರಲ್ಲ, ಈ ಥರ ಮಾಡ್ತಾ ಇದ್ದೀರಾ ಸಾಹೇಬ್ರೆ ಅಂದಾಗ, ನಿನಗೂ ಇದೇ ರೀತಿ ಹಾಕ್ತೀನಿ ತಡಿ ಅಂತೇಳಿ ಅಜಿತ್ ಹತ್ರ ಬರ್ತಾ ಇರ್ತಾನೆ. ಮನೆಯವ್ರನ್ನೆಲ್ಲ ಕೂಗಿ ಕಿರ್ಚಿ ಕರೆದ್ಬಿಡ್ತೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ನೀನು ಸತ್ರೆ ಯಾರಿಗೆ ತಾನೇ ಗೊತ್ತಾಗುತ್ತೆ ಅಂತ ಹೇಳಿದಾಗ, ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಅದಕ್ಕಿದ್ರೆ ತಾನೇ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋದು, ನಿನಗೆ ಮಾಡ್ತೀನಿ ಇರು ಅಂತ ಅಜಿತ್ ಇಟ್ಕೊಳ್ಳೋಕೆ ಅಂತ ಬರ್ತಾನೆ. ಆಗ ಭೂಮಿ ಓಡೋಗ್ತಾಳೆ. ಈ ಕಡೆ ಅಜಿತ್, ದೇವಯಾನಿ ಮತ್ತೆ ಅಂಜು ಇಬ್ರು ಮಾತಾಡ್ತಾ ಇರ್ತಾರೆ. ಅಂಜನಿಗೆ ತುಂಬಾ ಕೋಪ ಬಂದಿರುತ್ತೆ. ಸಮಾಧಾನ ಮಾಡ್ಕೋ, ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತ ಇದೆಯಾ? ಈ ಆಸ್ತಿ ಯಾವತ್ತಿದ್ರು ನಮ್ದೆ. ಅಜಿತ್, ನಿನಗೆ ಆಸ್ತಿ ನನಗೆ, ಅದಕ್ಕೆ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಆ ಬೇಕ್ ಮನಸ್ವಿನಿನ ಮನೆ ಕರ್ಕೊಂಬಂದಿರೋದು. ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೋಬೇಡ, ಅಲ್ಲಿವರೆಗೂ ಸಮಾಧಾನವಾಗಿರು ಅಂತ ದೇವಯಾನಿ ಅಂಜನಾಗ ಹೇಳ್ತಾ ಇರ್ತಾಳೆ. ಯಾವತ್ತಿದ್ರು ಈ ಮನೆ ಆಸ್ತಿ ಎಲ್ಲ ನಮಗೆ ಸೇರುತ್ತೆ, ನೀನು ಕೋಪ ಮಾಡ್ಕೋಬೇಡ, ಸಮಾಧಾನವಾಗಿರೋ ಅಂತ ದೇವಯಾನಿ ಹೇಳ್ತಿರುವಾಗಲೇ ಅಂಜು ಇನ್ನೂ ಕೋಪ ಮಾಡ್ಕೊಂಡೋಗಿ ಸೋಪ ಮೇಲೆ ಕೂತ್ಕೊಂತಾಳೆ. ಈ ಕಡೆ ಸಂಗೀತ ಪಲ್ಲವಿಗೆ ಸೀರೆ ಕೊಡ್ತಾ ಇರ್ತಾಳೆ. ತಗೋ ಇದನ್ನ ನಾವು ಉಟ್ಕೋ ಅಂತ ಕೊಡ್ತಾ ಇರ್ತಾಳೆ. ಅಮ್ಮೋರೆ, ಇಷ್ಟು ದುಬಾರಿ ಸೀರೆ ನನಗೆ ಯಾಕೆ ಅಂತ ಪಲ್ಲವಿ ಕೇಳ್ತಾ ಇರ್ಬೇಕಾದ್ರೆ, ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ, ನನ್ನ ಸೊಸೆ ಮನೆಗೆ ನೀನು ಬಂದಿಲ್ಲ ಅಂದಿದ್ರೆ ಅವಳ ಪೂಜೆ ಪೂರ್ಣ ಆಗ್ತಾ ಇರಲಿಲ್ಲ. ಮನೆಯಲ್ಲಿ ನೀನು ಒಬ್ಳು ತಗೋ ಅಂತ ಸೀರೆ ಕೊಡ್ತಾರೆ. ಇಲ್ಲ ಅಮ್ಮೋರೆ, ನಿಮ್ಮ ಮನೆಯಲ್ಲೇ ನಾನು ಒಬ್ಳು ಅಂತೀರಾ? ಭೂಮಿ ನನಗೆ ತಂಗಿ ಇದ್ದಾಗೆ, ನಾನು ಅವಳ ಅಕ್ಕನಾಗಿ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ಅದೇ ನನ್ನ ಪುಣ್ಯ. ಎಲ್ಲ ಕೊಡಬೇಡಿ ಅಮ್ಮೋರೆ, ನಾನು ಅವಾಗ ಸ್ವಾರ್ಥಿ ಆಗ್ಬಿಡ್ತೀನಿ ಅಂತ ಪಲ್ಲವಿ ಹೇಳ್ತಾ ಇರ್ತಾರೆ. ಇಲ್ಲ ತಗೋ, ಹಬ್ಬದ ದಿನ ಈ ಸೀರೆ ಉಟ್ಕೋ ಅಂತ ಹೇಳಿ ಕೊಡ್ತಾರೆ. ಎಲ್ಲ ದೇವರ ದಯೆ ಅಮ್ಮೋರೆ, ನೀವಿವತ್ತು ಪಾನಕ ಮಾಡಿ ಅದರಲ್ಲಿ ನಿದ್ದೆ ಮಾತ್ರೆ ಹಾಕಿ ಎಲ್ಲರಿಗೂ ಕುಡಿಸಿರೋದು ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ಪಲ್ಲವಿ ಹೇಳ್ತಾ ಇರ್ಬೇಕಾದ್ರೆ ಇದನ್ನ ಕೇಳಿಸ್ಕೊಂಡು ಅಪೇಕ್ಷಾ ಮತ್ತೆ ರಮಣ್ ಇಬ್ರು ಚಪ್ಪಾಳೆ ಹೊಡ್ಕೊಂತ ಅಲ್ಲಿಗೆ ಬರ್ತಾರೆ. ಅವರಿಬ್ರನ್ನ ನೋಡಿ ಸಂಗೀತ ಒಂದು ಶಾಕ್ ಆಗ್ಬಿಡ್ತಾಳೆ. ಕೋಪ ಮಾಡ್ಕೊಂಡು ಅಪೇಕ್ಷಾ ಬಂದ್ಬಿಟ್ಟು ಪಲ್ಲವಿ ಕೆನ್ನೆಗೆ ಜೋರಾಗಿ ಹೊಡಿತಾಳೆ. ಪಲ್ಲವಿ ಹೇಳ್ತಾ ನಿಂತಿರ್ತಾಳೆ. ಆಗ ಸಂಗೀತ, ಯಾಕಪ್ಪು ನೀನು ಪಲ್ಲವಿಗೆ ಹೊಡೆದೆ? ಎಷ್ಟು ಧೈರ್ಯ ಇವಳಿಗೆ, ನಾವು ಕುಡಿಯೋ ಪಾನಕಕ್ಕೆ ನಿದ್ದೆ ಮಾತ್ರ ಹಾಕಿದಾಳಲ್ಲ ಅಂತ ಅಪ್ಪು ಹೇಳ್ತಾಳೆ. ಎಲ್ಲ ಹಾಕಿದ್ದು ನಾನು ಹಾಕಿದ್ದು, ನನ್ನ ಜೊತೆ ಹೊಡಿದ್ಲಷ್ಟೇ ಅಂತ ಸಂಗೀತ ಹೇಳ್ತಾರೆ. ಏನೇ ಆದ್ರೂ ನೀನು ಈ ಥರ ಎಲ್ಲ ಇಂಥ ಕೆಲಸಕ್ಕೆ ಹೆಲ್ಪ್ ಮಾಡಬಾರ್ದು, ನಿನ್ನನ್ನು ನಾವು ನಂಬಿರ್ತೀವಿ ರಮಣ್ ಹೇಳಿದಾಗ ಪಲ್ಲವಿ, ಆಯ್ತು ಸಾಹೇಬ್ರೆ ಅಂತ ಹೇಳ್ತಾರೆ. ಅಪ್ಪು, ನೀನು ಮಾಡಿದ ತಪ್ಪು, ಪಲ್ಲವಿ ಹಾಗೆ ಹೊಡೆದಿದ್ದು ನಿನ್ನ ತಪ್ಪು, ಅವರಿಗೆ ಕ್ಷಮೆ ಕೇಳು, ಅವರು ನೀವು ವಯಸ್ಸಲ್ಲಿ ದೊಡ್ಡವರು ಅಂತ ಹೇಳಿದಾಗ ಅವಳು ಏನು ಮಾಡಿದ್ರು ಕ್ಷಮೆ ಕೇಳಲ್ಲ. ಅಪ್ಪನ ಮೇಲೆ ಪ್ರೀತಿ ಇದ್ರೆ ನೀನು ಕ್ಷಮೆ ಕೇಳು ಅಪ್ಪು ಅಂತ ರಮಣ್ ಹೇಳ್ತಾರೆ. ಕ್ಷಮೆ ಕೇಳು ಅಂತ ಹೇಳಿದ್ದಕ್ಕೆ ಅಪ್ಪು ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅಪ್ಪು ಅನ್ಕೊಂಡು ರಮಣ್ಣನ ಹಿಂದೆ ಹೋಗ್ತಾರೆ. ರಮಣ್ ಮತ್ತೆ ವಾಪಸ್ ಬಂದು, ಪಲ್ಲವಿ ನೀನು ಹೋಗಮ್ಮ, ಬೇಜಾರು ಮಾಡ್ಕೋಬೇಡ ಹೊಡೆದಿದ್ಕೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಸಂಗೀತಗೆ, ನೀನು ಹೇಗೆ ಅವಳ ಮನೆಗೆ ಹೋದೆ, ಭೂಮಿ ಮನೆಗೆ ಹೋಗ್ಬೇಡ ಅಂತ ಹೇಳಿದ್ರು ನಾನು ಪರ್ಮಿಷನ್ ತಗೊಂಡೆ, ನೀನು ಹೇಗೆ ಹೋದೆ ಪೂಜೆಗೆ? ಸೊಸೆ ಏನು ಅಂತ ನಿಮಗೆ ಗೊತ್ತಾಯ್ತಲ್ವಾ, ಅವಳು ಲಾಡ್ಜಾಕಿ ಇದ್ಲು ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಹೋಗ್ಬೇಡಿ ಅಂತ ಹೇಳಿದ್ದೆ. ಈಗ ಅವಳು ನಿರಪರಾಧಿ ಅಂತ ಪ್ರೂವ್ ಆಯ್ತಲ್ಲ, ಮತ್ತೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಇದ್ರ ಮೇಲೂ ನಾನು ಮಾಡಿದ ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ನೀವೇನು ಶಿಕ್ಷೆ ಕೊಟ್ಟರು ನಾನು ಅದು ಅನುಭವಿಸೋಕ್ಕೆ ಸಿದ್ಧ ಸಂಗೀತ ಹೇಳ್ತಾರೆ. ಆಗ ರಮಣ್, ನಿನ್ನಂಥ ಒಳ್ಳೆ ಅತ್ತೆ ಸಿಗೋಕ್ಕೆ ಅವಳು ತುಂಬ ಪುಣ್ಯ ಮಾಡಿದ್ದಾಳೆ, ಅವಳದು ನಿಜ ರೂಪ ಏನು ಅಂತ ಒಂದಲ್ಲ ಒಂದಿನ ಬಯಲಾಗೆ ಆಗುತ್ತೆ, ಅವಾಗ ನಿನಗೆ ಗೊತ್ತಾಗುತ್ತೆ, ನೀನು ಅವಳ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೋಬೇಡ ಅಂತ ರಮಣ್ ಸಂಗೀತಗೆ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಅಜಿತ್ ಭೂಮಿನ ಓಡಿಸ್ಕೊಂಡ್ಬರ್ತಾ ಇರ್ತಾನೆ. ಹಾಲಿಗೆ ಬಂದಾಗ ಇನ್ನೇನು ಭೂಮಿ ಬೀಳ್ಬೇಕು ಅನ್ನೋಷ್ಟರಲ್ಲಿ ಅಜಿತ್ ಭೂಮಿನ ಇಟ್ಕೊಂತಾನೆ. ಮನೆಯವರೆಲ್ಲ ಹಾಲಲ್ಲೇ ಇರ್ತಾರೆ. ಅವರೆಲ್ಲ ಇವ್ರನ್ನೇ ನೋಡ್ತಾ ಇದ್ದಾರಲ್ಲ ಅಂತ ಇವರಿಬ್ರು ಇನ್ನೂ ಜಾಸ್ತಿನೇ ನಾಟಕ ಮಾಡ್ತಾರೆ. ಅಯ್ಯೋ ಚಿನ್ನ, ಈಗ ಬಿದ್ದುಬಿಡ್ತಾ ಇದ್ದಲ್ಲ ಚಿನ್ನ, ನಾನು ಇಟ್ಕೊಂಡ್ಬಿಟ್ಟೆ ಅಷ್ಟೊತ್ತಿಗೆ, ನೋಡು ನೀನು ಇಷ್ಟು ದಿನ ಈ ಮನೆಗೆ ಇಲ್ದಿದ್ದಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಇವತ್ತು ರಾಮನವಮಿ ಹಬ್ಬ, ಇವತ್ತು ನನ್ನ ಮುಟ್ಟೋವಾಗಿಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ.
ಹೌದು ಇವತ್ತು ಪೂಜೆ ಏನಿಲ್ಲ ಸಾಹೇಬ್ರೆ ಅಂದಾಗ ಅಟ್ಲೀಸ್ಟ್ ಒಂದು ಮುತ್ತಾರು ಕೊಡ್ಬೋದಲ್ವಾ ಅಂತ ಅಜಿತ್ ಕೇಳ್ತಾ ಇರ್ತಾನೆ. ಎಲ್ಲ ಆಗಲ್ಲ, ನಾಳೆವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ಬಿಡು, ನಾಳೆವರೆಗೂ ವೆಯ್ಟ್ ಮಾಡ್ತೀನಿ, ನಾಳೆ ಆದ್ಮೇಲೆ ನೀನು ಸಿಗ್ತೀಯಾ? ಇಲ್ಲೇಬೇಕು ತಾನೆ, ನಿಮ್ಮಂತ ಗಂಡನ್ ಬಿಟ್ಟು ನಾನು ಇನ್ನೆಲ್ಲ ಹೋಗ್ಲಿ? ಇಬ್ರು ಸಹ ಮನೆಯವರೆಲ್ಲ ನೋಡ್ಲಿ ಅಂತ ಹಾಗೆ ನಾಟಕ ಮಾಡ್ತಾ ಇರ್ತಾರೆ. ಇಲ್ಲ ಮನೇಲಿ ಅಂತ ನೀವು ಎಷ್ಟೊಂದು ಸ್ವರ್ಗೋಗಿದ್ದೀರಾ ಅಂದಾಗ ಹೌದು ನೀನಿಲ್ಲ ಅಂತ ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ. ಇನ್ನೊಂದು 24 ಗಂಟೆನೂ ನಿಂದೇ ಕನಸು ನನಗೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಹೌದಲ್ವಾ ಸಾಹೇಬ್ರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದ್ರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ನಮ್ಮನೆ ಮುಂದೆ ಕೆಲಸ ಮಾಡ್ತಾ ಇದ್ರಿ. ಮನೆಯವರೆಲ್ಲ ಒಂದು ಕ್ಷಣ ಶಾಕ್ ಆಗಿ ಹಾಗೆ ಇವರಿಬ್ರನ್ನೇ ನೋಡ್ತಾ ಇರ್ತಾರೆ. ಜೀವಕ್ಕೆ ಸೇಫ್ ಇಲ್ಲ ಅಂತ ನೀವು ನಮ್ಮ ಮನೆ ಮುಂದೆ ಇಡೀ ರಾತ್ರಿ ಕಾವಲು ಕಾಯ್ದಿರೋರು ನೀವು, ನಿಮ್ಮನ್ನ ನಾನು ಹೇಗ್ ಮರೀಲಿ? ಆಗ ಅಂಜನಾ, ಏನೋ ಇವನು ನಿಮ್ಮನೆ ಮುಂದಿದ್ನ ಅಂತ ಅಂತಾಳೆ. ಅವ್ರ ಮನೆ ಮುಂದೆ ಇರ್ಲಿಲ್ಲ, ಒಂದೇ ರೂಮಲ್ಲಿ ಇದ್ವಿ ಅಂತ ಅಜಿತ್ ಹೇಳ್ತಾನೆ. ಚಿಕ್ಕ ಮನೇಲಿ ಇದ್ಯಾ ನೀನು ಅಂತ ಅಪ್ಪು ಹೇಳ್ತಾಳೆ. ಆಗ ಅಶ್ವಿನಿ, ನೀವು ಅಷ್ಟು ಚಿಕ್ಕ ಮನೇಲಿ ಇದ್ರ ಅಂದಾಗ ದೇವಯಾನಿಗೆ ಶಾಕ್ ಆಗುತ್ತೆ. ಅಜಿತ್ ಶಾಕ್ ಆಗ್ತಾನೆ. ಏನ್ ಹೇಳಿದ್ರಿ ನೀವು? ಚಿಕ್ಕ ಮನೆ ಅಂತನಾ? ಲಕ್ಷ್ಮಕ್ಕನ ಮನೆ ಚಿಕ್ಕದು ಅಂತ ನಿಮಗೆ ಗೊತ್ತು, ನೀವೇಗ್ ನೋಡಿದ್ರಿ ಅಂತ ಅಜಿತ್ ಅಶ್ವಿನಿನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ. ಆಗ ಭೂಮಿ, ನಾನು ನೋಡಿ ನಿಮಗೇನಾದ್ರೂ ಕೆಲಸ ಇದ್ರೆ ನೀವು ಮಾಡೋಗಿ, ನಾನು ಅತ್ತೆಗೆ ಹೆಲ್ಪ್ ಮಾಡ್ತೀನಿ ಅಂತಾಳೆ. ಆಗ ಸಂಗೀತ, ನೀನೇನು ಹೆಲ್ಪ್ ಮಾಡಬೇಡಮ್ಮ, ಈಗ ಹೆಂಗಿದೆಯೋ ಹಂಗೆ ನನ್ನ ಮಗನ ಜೊತೆ ಇರು ಸಾಕು. ಆಗ ಅಜಿತ್ಗೆ ಖುಷಿಯಾಗಿ, ಅಮ್ಮ ನಿನ್ನಂತ ಅಮ್ಮನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತೇಳಿ ಸಂಗೀತ ನನಗೆ ಮುತ್ತಿಡ್ತಾನೆ. ಇಬ್ರು ಅಮ್ಮ ಮಗ ತಪ್ಕೊಂಡು ಖುಷಿ ಪಡ್ತಾರೆ. ಆಯ್ತು ಚಿನ್ನ, ನೀನೇನು ತಲೆ ಕೆಡಿಸ್ಕೋಬೇಡ, ಇವತ್ತು ಹೋಗಿ ಅಮ್ಮನಿಗೆ ಹೆಲ್ಪ್ ಮಾಡು ಅಂತಾನೆ ಅಜಿತ್. ಆಗ ಇದನ್ನೆಲ್ಲ ನೋಡಿ ಅಂಜು ಕೋಪ ಬಂದು, ಅತ್ತೆ ನೀವು ಇವಳಿಗೆ ಈ ಥರ ಸಪೋರ್ಟ್ ಮಾಡೋದಕ್ಕೆ ಇವಳು ನಿಮ್ಮ ತಲೆ ಮೇಲೆ ಕೂತ್ಕೊಂತಾಳೆ, ಆಮೇಲೆ ಅಲ್ಲನ್ನೇ ಬೆಡ್ರೂಮ್ ಮಾಡ್ಕೊಂಡ್ಬಿಡ್ತಾಳೆ ಅಂತ ಅಂಜನಾ ಹೇಳ್ತಾಳೆ. ಏನೋ ಸುಟ್ಟಿರೋ ವಾಸನೆ ಬರ್ತಾ ಇದೆ ಅಂತೇಳಿ ಅಂಜನಾ ಕಡೆ ಬೆರಳು ಮಾಡಿ ಅಜಿತ್ ತೋರಿಸ್ತಾನೆ. ಸಂಗೀತ, ಸುಮ್ಮನೆ ಇರೋ ಅಜಿತ್ ಅಂತ ಹೇಳಿ ಮಾಡ್ತಾರೆ. ಆಯ್ತು ಚಿನ್ನ, ನೀನು ಹೋಗಿ ಅಮ್ಮಂಗೆ ಹೆಲ್ಪ್ ಮಾಡು ಆಯ್ತು ಅಂತ ಕಿಚನ್ಗೆ ಭೂಮಿ ಬರ್ತಾ ಇರ್ಬೇಕಾದ್ರೆ ಅಜ್ಜಿ ಹೇಳಿರೋ ಮಾತೆಲ್ಲ ನೆನಪಾಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಆಗ ಅಜಿತ್, ಯಾಕೆ ಚಿನ್ನ ನೀನು ಬೇಜಾರು ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡೆ? ಅಜ್ಜಿ ನಿಮ್ಮ ಮನೆ ಹತ್ರ ಬಂದು ಕ್ಷಮೆ ಕೇಳಾಯ್ತಲ್ಲ, ಹೋಗು ಕಿಚನ್ಗೆ ಎಂದಾಗ ಅಜ್ಜಿ, ನೋಡು ಅಜಿತ್, ಮತ್ತೆ ಮತ್ತೆ ನೀನು ಅದನ್ನೇ ಹೇಳ್ಬೇಡ. ಅವಳಿಗೆ ಕ್ಷಮೆ ಕೇಳಿದ್ದು ನಿಜ, ಅದನ್ನೇ ನೀನು ಅಗ್ಲಗ್ಲನ್ನೇ ನೆನ್ಪು ಮಾಡ್ಬೇಡ. ನನ್ನ ಮುದ್ದಿನ ಅಜ್ಜಿ, ನೀವ್ ಯಾಕೆ ಬೇಜಾರು ಮಾಡ್ಕೊಂತೀರಾ? ನಿಮ್ಮನ್ನ ಹೊಗಳ್ತಾ ಇದ್ದೀನಿ, ಬೈತಾ ಇಲ್ಲ. ನೀವು ಎಷ್ಟು ಒಳ್ಳೆಯವರು, ಒಂದು ಎಷ್ಟು ಸ್ವಾಭಿಮಾನ, ನಿಮ್ದು ಎಷ್ಟು ಒಳ್ಳೆ ಮನಸ್ಸು, ಯಾರ ಮನಸ್ಸಿಗೂ ಇಲ್ಲಿವರೆಗೂ ನೀವು ನೋವು ಮಾಡಿಲ್ಲ. ತಿಳಿದ್ಮೇಲೆ ನೀವೇ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಹೋಗಿ ಸಾರಿ ಕೇಳಿದ್ರಲ್ಲ, ನೀವು ನಿಜವಾಗ್ಲೂ ಗ್ರೇಟ್. ಮತ್ತೆ ನನ್ನ ಅಜ್ಜಿ ನನಗೆ ಸಿಕ್ಬಿಟ್ರು ಅಂತ ತುಂಬಾ ಖುಷಿ ಆಗ್ತಾ ಇದೆ ಅಜ್ಜಿ. ಪ್ಲೀಸ್ ಅಜ್ಜಿ, ಭೂಮಿಗೆ ಅಡಿಗೆ ಮನೆಗೆ ಹೋಗಿ ಕೇಳು ಅಜ್ಜಿ ಎಂದಾಗ ಅಜ್ಜಿ ಏನು ಹೇಳ್ದೆ ಕೋಪ ಮಾಡ್ಕೊಂಡು ಸೋಫಾ ಮೇಲೆ ಹೋಗಿ ಕುತ್ಕೊಂತಾರೆ. ಭೂಮಿ, ಇವತ್ತು ನೀನು ಟೀ ಕುಡಿಲೇಬೇಕು, ನಾವೆಲ್ಲ ಟೀನ ಮಿಸ್ ಮಾಡ್ಕೊಂಡಿದೀವಿ ಅಂತ ಅಜ್ಜಿತ್ ಹೇಳಿ ಸಂಗೀತ ಜೊತೆ ಭೂಮಿನ ಅಡಿಗೆ ಕಿಚನಿಗೆ ಕಳಿಸಿ ಎಲ್ಲರನ್ನು ಕುತ್ಕೊಬನ್ನಿ ಇವತ್ತು ಟೀ ಕುಡಿಯೋಣ ಅಂತ ಎಲ್ಲರನ್ನು ಕೂರಿಸ್ತಾ ಇರ್ತಾನೆ. ದೇವಯ್ಯನ ಹತ್ರ ಹೋಗಿ, ಅತ್ತೆ ನೀವು ಇವತ್ತು ಭೂಮಿ ಮಾಡಿರೋ ಕಡಕ್ ಚಾಯ್ ಕುಡಿಬೇಕು ಅಂತ ಹೇಳ್ತಾನೆ. ಆಯ್ತು ಅಜಿತ್, ನಾನು ಇಷ್ಟು ದಿನ ಭೂಮಿ ಮಾಡೋ ಕಡಕ್ ಚಾಯ್ನ ಮಿಸ್ ಮಾಡ್ಕೊಂಡಿದ್ದೀನಿ, ಕುಡಿತೀನಿ ಅಂತ ದೇವಯಾನಿ ಹೇಳ್ತಾಳೆ. ಅಂಜನಾ ಕುಡಿಯಲ್ವತ್ತೆ, ಅಂಜನಕ್ಕೆ ಟೀ ಬೇಡವಾ ಅಂದಾಗ ಇಲ್ಲ ಅಂಜನಾನು ಕುಡಿತಾಳೆ ಅಂತ ಇರ್ತಾಳೆ ದೇವಯಾನಿ. ಆಗ ಅಂಜನಾ ಮಾಮ್ ಅಂತ ಇರ್ತಾಳೆ. ಎಲ್ಲರೂ ಸಹ ಹಾಲಲ್ಲಿ ಕೂತಿರ್ತಾರೆ ಟೀಗೋಸ್ಕರ ಕಾದ್ಕೊಂಡು. ಆಗ ಭೂಮಿ ಟೀ ಮಾಡ್ಕೊಂಡು ತಗೊಂಬರ್ತಾಳೆ. ಎಲ್ಲರಿಗೂ ಟೀ ಕೊಡ್ತಾ ಇರಬೇಕಾದ್ರೆ ದೇವಯಾನಿ ಕಣ್ಣು ಅಶ್ವಿನಿ ಹಾಕೊಂಡಿರೋ ಸರದ ಮೇಲೆ ಹೋಗುತ್ತೆ. ಸರ ಹೊರಗಡೆ ಕಾಣಿಸೋ ಇರುತ್ತೆ. ಇದನ್ನ ನೋಡಿ ದೇವಯಾನಿ ಶಾಕ್ ಆಗಿ ಭೂಮಿ ಹತ್ರ ಚಾ ತಟ್ಟೆ ತೊಗೊಂಡು, ಕೊಡಮ್ಮ ನಾನೇ ಕೊಡ್ತೀನಿ ಅಂತ ಹೇಳಿ, ನೀನು ಎಷ್ಟಂತ ಕೆಲಸ ಮಾಡ್ತೀಯ, ನಾನೇ ಕೊಡ್ತೀನಿ ಅಂತ ಹೇಳಿ ಅಶ್ವಿನಿ ಹತ್ರ ಹೋಗಿ ಸರ ಕಾಣಿಸ್ತಾ ಇದೆ ಒಳಗಕ್ಕು ಅಂತ ಸನ್ನೆ ಮಾಡಿ ಹೇಳ್ತಾಳೆ. ಮಾತ್ರ ಅಲ್ಲಿ ಬಂದು ಕೂತಿರಲ್ಲ. ಅಪೇಕ್ಷೆಯನ್ನು ಹುಡ್ಕೊಂಡು ಭೂಮಿ ಬರ್ತಾಳೆ. ಬಂದು ಟೀ ಕುಡೀರಿ ಅಂತ ಅಪೇಕ್ಷೆ ಕೊಡ್ತಾಳೆ. ನಾನು ಟೀ ಕುಡಿಯಲ್ಲ, ನನಗೆ ಬೇಡ ಅಂತ ಅಪೇಕ್ಷಾ ಸೊಕ್ಕಿಂದ ಹೇಳ್ತಾಳೆ. ನೀವು ಲಕ್ಷ್ಮಕ್ಕನ ಮೇಲೆ ಕೈ ಮಾಡಿ ತಪ್ಪು ಮಾಡಿದ್ರಿ ಅಪೇಕ್ಷಾ ಮೇಡಮ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಭೂಮಿ, ನಿಮ್ಮ ಅತ್ತೆ ಅಷ್ಟು ಬೇಗ ನಿನಗೆಲ್ಲ ಹೇಳ್ಬಿಟ್ರಾ ಅಂತ ಅಪೇಕ್ಷೆ ಕೇಳ್ತಾಳೆ. ಪಲ್ಲವಿಗೆ ಹೊಡೆದಿದ್ದೀನಿ, ನಾಳೆ ನಿನಗೂ ಹೊಡಿತೀನಿ ಅಂತ ಅಪೇಕ್ಷೆ ಹೇಳ್ತಾಳೆ. ಅಂಥ ಸಂದರ್ಭ ಬರೋದಿಲ್ಲ ಬಿಡಿ, ಅಂಥ ಸಂದರ್ಭ ಏನಾದರೂ ಬಂದರೆ ನಿಮಗೆ ಊಟ ಮಾಡೋಕ್ಕೆ ಕೈನೇ ಇರೋದಿಲ್ಲ. ಆಗ ಅಪೇಕ್ಷೆ ಶಾಕಲ್ಲೇ ನಿಂತಿರ್ತಾಳೆ. ಭೂಮಿ ಅಷ್ಟಕ್ಕೆ ಸುಮ್ಮನಾಗದೆ ಒಂದು ಡೈಲಾಗ್ ಹೊಡಿತಾಳೆ, ಮಂಡೆ ಹೆಣ್ಣು ಸಿಡಿದಿದ್ರೆ ಮಿಷಿನ್ ಗನ್ನು ಅಂತ. ಇದನ್ನು ಕೇಳಿ ಅಪೇಕ್ಷಾ ಫುಲ್ ಶಾಕ್ ಆಗಿ ಭೂಮಿನೇ ನೋಡ್ತಾ ನಿಂತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.